ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಭಜಿಸಬಲ್ಲೆನೆ ನಿನ್ನ ಬಹುಬಗೆಯಿಂದ ಎನ್ನ ಸೃಜಿಸಿದ ಪೂರ್ಣೈಶ್ವರ್ಯ ಅಮಿತ ಶೌರ್ಯ ಅಜಹಸ್ತಿ ಚರ್ಮಾಂಬರ ಗಜವಾಹನ ಗೀರ್ವಾಣ ವೃಜಗಳಿಗೆ ದೂರು ತರ ದೂರನೇ ನಿಜ ಆನಂದ ವೈಭವ ಭಯ ದೂರ ಸರ್ವ ಪ್ರಜಗಳೊಳಗೆ ಇಪ್ಪ ಪೂರ್ಣ ಶಕ್ತ ತ್ರಿಜಗ ಮಧ್ಯದಿ ನಿನ್ನ ಅರ್ಚಿಸಿ ಮೆಚ್ಚಿಸುವ ಸುಜನರ ಕಾಣೆನಯ್ಯ ನಿಯಾಮಕ ರಜಭಕುತಿ ರಜ ಜ್ಞಾನ ರಜ ವೈರಾಗ್ಯದ ಮಾರ್ಗ ಭಜಿಸುವ ಮಾರ್ಗ ತಿಳಿಯೇ ತ್ರಿಗುಣಾತೀತ ಗಜ ಇರುವು ಮಿಕ್ಕ ಜನನಾದೋಪಾದಿಯಲ್ಲಿ ಮನುಜ ದೇಹ ತೆತ್ತು ಸಂಚರಿಸಿದೆನೋ ರಜೋತ್ತಮ ಗುಣದ ವ್ಯಾಪಾರವಪೇಕ್ಷಿಸಿ ಕುಜನ ಸಂಗತಿಯನ್ನು ಬಯಸುತ್ತಿಪ್ಪೆ ಯಜಮಾನ ನಾನೆಂಬೋ ಗರ್ವದಿಂದಲೇ ಇದ್ದು ಗಜರಾಜ ವರದನ ಪೂಜೆ ತೊರದೆ ದ್ವಿಜರಾಜ ಧ್ವಜ ನಮ್ಮ ವಿಜಯ ವಿಠಲರೇಯ ಭಜನೆ ಮಾಡುವರ ಹೃತ್ಕಮಲ ವಾಸ ಪ್ರಕೃತಿ ದಶೆಯಿಂದ ನಿನ್ನೆ ಇಚ್ಛೆಯಾಗೆ ಸಕಲ ಪದಾರ್ಥ ಸರ್ವ ಜಗದೊಳಗೆ ಅಖಿಲ ಬಗೆಯಿಂದ ತುಂಬಿ ತುಳುಕುತ್ತಿವೆ ಅಕಟನೋ ನಾನೊಬ್ಬ ಸಮರ್ಪಣ ಬಗೆಯ ಸುಖದಿಂದಲೇ ತಿಳಿದು ಈಯ ಬಲ್ಲೆನೆ ದೇವ ಮುಕುತಿ ಯೋಗ್ಯರು ಯಥಾರ್ಥವೆಂದರಿದು ಲಕುಮಿ ರಮಣ ನಿನಗೆ ಅರ್ಪಿಸಿ ಅನುದೀನ ಭಕುತಿಯನ್ನು ಮಾಡಿ ನಲಿದಾಡುವರು ರುಕುಮಿಣಿ ಪತಿರಂಗ ವಿಜಯ ವಿಠಲರೇಯ ಅಕಳಂಕ ಚರಿತ ಅರಭಾರ ಕರ್ತ ಮಂದಿರವನೇ ರಚಿಸಿ ವೇದಿಕವನೇ ಮಾಡಿ ಚಂದುಳ್ಳ ಗದ್ದುಗೆ ತತುವು ಪರಿ ಸುಂದರವಾಗಿದ್ದ ಹಿತ ಪ್ರತಿಮೆಯ ತಂದು ಕುಳ್ಳಿರಿಸಿ ಜಯ ಜಯವೆನ್ನುತ್ತಾ ಮುಂದೋರದು ಪೇಳಿ ಅಲ್ಲಿ ವಿಧವ ತಿಳಿದು ಕುಂದದೆ ಪಂಚಾಮೃತವ ಎರೆದು ಚಂದದಿಂದಲೇ ವಾರಿ ಮಜ್ಜನ ಮಂತ್ರೋಕ್ತ ಕುಂದಾಣಾಂಬರ ಭರಣ ಪರಿಪರಿಯೂ ಗಂಧ ಕುಸುಮ ಧೂಪ ದೀಪ ಎತ್ತುವ ಸೊಬಗು ಅಂದವಾಗಿದ್ದ ನೈವೇದ್ಯವೆಲ್ಲ ತಂದಿಟ್ಟು ಪಾನೀಯ ಯಾಚಮನ ಪೋಷಣ ಯಾಚಮನ ಉಪೋಷಣ ಗಂಧ ವೆಳ್ಯವು ಪಾದುಕ ಮಿಕ್ಕಾದ ಒಂದು ಬಿಡದೆ ನಿನಗೆ ಸಮರ್ಪಿಸುವ ಬಗೆ ಅಂದ ನನರಿಯೇನು ವಿಚಾರವಾ ಮುಂದೆ ಬಾಹಿರದಾರ್ಚನೆಯ ತಿಳಿಯೇ ಧ್ಯಾನದಿಂದ ಪೂಜಿಪದೆಂತೋ ಹೃದಯದಲ್ಲಿ ಮಂದಮತಿಗ ನಾನು ಡಂಭಕವನೇ ತೋರಿ ಮಂದಿಯ ಕಣ್ಣಿಗೆ ನಿರ್ಮಲನೋ ಎಂದೆಂದಿಗೆ ಇದೆ ಅಧಮ ಅಧಮ ಪೂಜೆ ಎಂದೆನಿಸಿದರು ಹರಿ ನಿನ್ನ ಪರವೈ ಇಂದಿನ ಜನುಮಕ್ಕೆ ಈ ಪರಿಯಾದರು ಮುಂದಿನ ಜನುಮಕ್ಕೆ ಒಲಿದು ನೀನೇ ಬಂದು ಸೋತ್ತಮವಾದ ಗುರುಗಳ ಮುಖದಿಂದ ಅಂದು ತಿಳುಹಿ ಕೊಡುವ ಕರುಣಿ ನೀನು ವೃಂದಾರಕ ವಂದ್ಯ ವಿಜಯ ವಿಠಲ ನೀನೆ ಬಂದು ನನಗಿರಲಾಗಿ ಎಲ್ಲ ಸೌಭಾಗ್ಯಬಹುದು ಆವ ಪದಾರ್ಥವೋ ಆವಾವ ರಸಗಳೋ ಆವಾವ ತಾತ್ವಿಕ ದೇವತೆಗಳುಂಟೋ ಆವ ಸ್ವಮೂರ್ತಿಯೋ ಆವಾವ ಗುಣವದಿ
ಅಧಿಕ ಇಪ್ಪದೋ ಆವಾವ ಸ್ಥಾನದಲ್ಲಿ ಪುಟ್ಟುವುದೋ ಮತ್ತಾವಾವದಿಂದಲಿ ತಿರುಗಿ ಸೇರುವುದು ಆವಾವ ದೇವರು ಆವದು ಮಾಳ್ಪರು ಅವನು ಎತ್ತುವ ಅವನು ಬುಂಜಿಪ ಅವನಿಂದಲಿ ಅವಕಾಶಪ್ರದ ಉಂಟೋ ಆವಾವ ಭಾಗವೋ ಅವಲ್ಲಿ ಸೇರುವ ಆವಾವ ಸ್ಥಾನದಲ್ಲಿ ಅವನಾದರೂ ಕರ್ತ ಅವನು ನೋಡುವ ಅವನಿಂದಲಿ ಕ್ಷುದಿ ಜೀವಕ್ಕೆ ಒದಗುವುದು ಅವನ ಭಯದಿಂದ ಯಾವತ್ತೂ ಜೀರ್ಣ ಪಾವನ ಮೂರುತಿ ವಿಜಯ ವಿಠ್ಠಲರೇಯ ಈ ವಿಧ ತಿಳಿದು ಕೊಡುವವ ಅರ್ಪಣೆ ಅರಿಯೇ. ಸೃಷ್ಟಿ ಪ್ರಾರಂಭದಲ್ಲಿ ಸರ್ವರಸಗಳು ಸೃಷ್ಟನಿಂದಲಿ ನಿನ್ನಿಂದಲಿ ನಿರ್ಮಾಣವ ಮಾಡಿದನೆಂದು ಅಷ್ಟರ ಒಳಗೆ ತಾತ್ವಿಕ ದೇವತೆಗಳ ಇಟ್ಟು ಇಪ್ಪನೆಂದು ಅಲ್ಲಿ ನೀನೇ ವಾಸ. ಎಷ್ಟು ಶುಭ ರಸಾಯನ ಉಳ್ಳ ಪದಾರ್ಥದಲ್ಲಿ ತುಷ್ಟನ ಹರಿ ನಿತ್ಯ ತೃಪ್ತನೆಂದು ಇಷ್ಟೇ ಮಾತುರ ಬಲ್ಲೆ ಇದರಿಂದ ದಿಕವರಿಯೇ. ಸೃಷ್ಟವಾಗಿದ್ದ ವೇದ ಮಂತ್ರ ಬಾರದು ಪೊಟ್ಟಿಯೊಳಗಿನ ಅನ್ನ ಹರಿ ವಚನ ಪಚನ ಮಾಡುವ ಒಂದಿಷ್ಟು ಬಿಡದೆ ಸರ್ವ ಜೀವರಲ್ಲಿ ಎಂದು ಅಷ್ಟ ಕರ್ತೃತ್ವ ದೇವ ವಿಜಯ ವಿಠಲ ಅಂಗುಷ್ಟದಿ ಪೂರ್ಣನೆಂದು ಆವಾಗಾದರೂ ನೆನೆವೇ. ಒಂದರೀತರೆ ಒಂದು ತಿಳಿಯೇ ಭಕ್ತ ವತ್ಸಲ ತಂದೆ ವಿಜಯ ವಿಠಲ ನಿನ್ನವರೊಳಗಿಡು. ಒಂದರೀತರೆ ಒಂದು ತಿಳಿಯೇ ಭಕ್ತ ವತ್ಸಲ ತಂದೆ ವಿಜಯ ವಿಠಲ ನಿನ್ನವರೊಳಗಿಡು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ ನಿಜವಾದ ವೈರಾಗ್ಯ ಕುಜನ ಸಂಗತ್ಯಜನ ಸಕಲ ವಸ್ತು ಹರಿಗೆ ಅರ್ಪಣ ಡಂಬಕತನ ಬಿಡುವಿಕೆ ಬಾಹಿರ ಪೂಜೆ ಧ್ಯಾನಾದಿಗಳ ಕ್ರಮ ಅರ್ಚಿಸುವ ಬಗೆ ಇತ್ಯಾದಿಗಳ ಬಗ್ಗೆ ಈ ಸುಳಾದಿಯಲ್ಲಿ ತಿಳಿಯೋಣ. ಭಜಿಸಬಲ್ಲೆನೆ ನಿನ್ನ ಬಹುಬಗೆಯಿಂದ ನಿನ್ನ ಭಜಿಸಬಲ್ಲೆನೆ ನಾನು ಭಜಿಸ್ಲಿಕ್ಕೆ ಆಗತ್ತೇನಪ್ಪ ಅಂತ ಒಂದು ಕಡೆ, ನಿನ್ನ ಭಜಿಸಬೇಕು ನಾನು ಬಹುಬಗೆಯಿಂದ ಅಂತ ಒಂದು ಕಡೆ. ಎನ್ನ ಸೃಷ್ಟಿಸಿದಾತ ಪೂರ್ಣ ಐಶ್ವರ್ಯ ಸಂಪೂರ್ಣ ಶ್ರೀಮಂತನು ನೀನು, ಅಮಿತ ಶೌರ್ಯ ಮಿತಿಯಿಲ್ಲದಂಥ ಶೌರ್ಯ ಇದ್ದವನು. ನಿನ್ನ ಭಜಿಸ್ಲಿಕ್ಕೆ ನನಗೆ ಆಗತ್ತೇನಾ, ನಿನ್ನ ಭಜನೆ ಮಾಡುವಷ್ಟು ಶಕ್ತಿ ನನಗೆ ಇದೆನಾ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಅಜ ಹಸ್ತಿ ಚರ್ಮಾಂಬರ, ಇಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಬ್ರಹ್ಮ ಈಶ್ವರ ಈ ಇಂದ್ರದೇವರು ಇವರೆಲ್ಲ ಅಲ್ಲಾರ್ದಾಗ ಎಲ್ಲ ದೇವತಾ ಸಮೂಹಗಳಿಗೆ ದೂರನೇ ಬಹಳಷ್ಟು ಎತ್ತರದಲ್ಲಿ ಇದ್ದವನು. ಅಂದರೆ ಅವರೆಲ್ಲರಿಗಿಂತ ಬಹಳ ಸರ್ವೋತ್ತಮನು, ಅವರಿಗೆ ಉತ್ತಮ ಪದವಿಯಲ್ಲಿ ಇದ್ದವನು ನೀನು. ನಿಜ ಆನಂದ ವೈಭವ ಭಯ ದೂರ, ನಿಜ ಆನಂದ ವೈಭವದಿಂದ ಬೆರೆಯುವವನು, ನಮ್ಮೆಲ್ಲರ ಭಯಗಳನ್ನು ದೂರ ಮಾಡುವವನು, ಎಲ್ಲ ಪ್ರಜೆಗಳೊಳಗೆ ಎಲ್ಲ ಜೀವಿಗಳೊಳಗೆ ಸಂಪೂರ್ಣವಾದ ಶಕ್ತಿ ಇದ್ದವನು. ತ್ರಿಜಗ ಮಧ್ಯದಿ ನಿನ್ನ ಅರ್ಚಿಸಿ ಮೆಚ್ಚಿಸುವ ಈ ಮೂರು ಲೋಕದೊಳಗೆ ನಿನ್ನ ಅರ್ಚನೆ ಮಾಡಿ ಮೆಚ್ಚಿಸುವವರನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆ ಕೂಡ ನಿನ್ನ ಮೆಚ್ಚಿಸ್ಲಿಕ್ಕೆ ಆಗಿಲ್ಲ. ನಿನ್ನ ಅರ್ಚನೆ ಮಾಡಿ ಅಂತಹ ಸುಜನರನ್ನು ನಾನು ಕಾಣೆನಯ್ಯ. ನಮ್ಮೆಲ್ಲರನ್ನ ನಿಯಾಮಕರಾದ ನೀನು ನನ್ನ ಒಳಗೆ ರಜಭಕುತಿ ರಜಜ್ಞಾನ ರಜೋಗುಣದಲ್ಲಿ ಇದ್ದ ಅಶುದ್ಧವಾದ ಭಕ್ತಿ ಜ್ಞಾನ ವೈರಾಗ್ಯದ ಮಾರ್ಗ ನನ್ನ ಒಳಗೆ ಇದೆ ಸ್ವಾಮಿ. ಭಜಿಸುವ ಮಾರ್ಗ ತಿಳಿಯೇ ತ್ರಿಗುಣಾತೀತ, ತ್ರಿಗುಣಗಳಿಗೆ ಅತೀತನಾದ ನಿನ್ನ ಭಜಿಸುವ ಮಾರ್ಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಗಜ ಇರುವು, ಆನೆ ಆಗಿ ಇರುವಾಗಿ, ಹೀಗೆ ಎಷ್ಟೊಂದು ಜನ್ಮಗಳನ್ನು ನಾನು ಪೆತ್ತು ಈ ಮನುಜ ದೇಹದಲ್ಲಿ ಬಂದಿದ್ದೀನಿ. ರಜೋ ತಮ ಗುಣದ ವ್ಯಾಪಾರದಲ್ಲಿಂದ ಎಲ್ಲ ಕೆಟ್ಟವರ ಸಂಘದಲ್ಲಿ ಇದ್ದು ಬಳಲುತ್ತಾ ಇದ್ದೀನಪ್ಪ. ನಾನು ಎಂಬೋ ಅಹಂಕಾರದಲ್ಲಿಂದ ಗರ್ವದಲ್ಲಿಂದ ಇದ್ದು ಗಜರಾಜ ವರದನ್ನ ನಿನ್ನನ್ನು ಪೂಜೆ ಮಾಡಲಾರ್ದಾಗಿದ್ದೀನಿ. ದ್ವಿಜರಾಜ ಧ್ವಜ ನಮ್ಮ ವಿಜಯ ವಿಠ್ಠಲರೇಯ ಭಜನೆ ಮಾಡುವರ ಹೃತ್ಕಮಲವಾಸ. ಯಾರು ಭಜನೆ ಮಾಡ್ತಾರೋ ಅವರ ಭಕ್ತರ
ಭಕ್ತರ ಹೃದಯದಲ್ಲಿ ವಾಸವಾಗಿ ಇದ್ದವನು ನೀನು. ನಿನ್ನ ನಾನು ಈ ರಜೋ ತಮೋ ಗುಣಗಳು ನನ್ನಲ್ಲಿ ಇದ್ದಿದ್ದದಕ್ಕೆ ನಿನಗೆ ಎಲ್ಲ ಕೆಟ್ಟವರ ಸಂಘ ಮಾಡಿ ನಿನ್ನ ಭಜನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಪ್ರಕೃತಿ ದೆಸೆಯಿಂದ ಮಟ್ಟತಾಳದೊಳಗೆ ಪ್ರಕೃತಿಯ ಸ್ವಭಾವದಿಂದ ನಿನ್ನೆ ಇಚ್ಛೆಯಂತೆ ಎಲ್ಲ ಪದಾರ್ಥಗಳಲ್ಲಿ ಸೃಷ್ಟಿಸುವ ಪ್ರತಿಯೊಂದು ವಸ್ತುವಿನಲ್ಲಿ ಸರ್ವ ಜಗದೊಳಗೆ ಇಡೀ ಜಗತ್ತಿನೊಳಗೆ ಅಖಿಲ ಬಗೆಯಿಂದ ಎಲ್ಲ ರೀತಿಯಿಂದ ತುಂಬಿ ಹರಿದುಕೊಳ್ತಾ ಇದ್ದೀಯಪ್ಪ ನೀನೇ ಇದ್ದಿ ಎಲ್ಲದರೊಳಗೆ, ಸಕಲ ವಸ್ತುಗಳಲ್ಲಿ ಸಕಲ ಜೀವಚರಾಚರಗಳಲ್ಲಿ ಎಲ್ಲದರೊಳಗೆ ಇದ್ದೀ. ಅಕಟನೋ ನಾನೊಬ್ಬದ ಸಮರ್ಪಣೆ ಬಗೆಯ ನಾನು ನಿಜವಾಗಿ ನಾನು ಒಬ್ಬನು ಸಮರ್ಪಣ ಮಾಡುವ ವಿಧಾನ ಸುಖದಿಂದಲೇ ನಾನು ತಿಳ್ಕೊಂಡಿದ್ದೀನಿ. ಇವಾಗೆ ನಾನು ಇದನ್ನು ತಿಳಿದು ಮಾಡಬಲ್ಲೆನೆ, ಈಯಬಲ್ಲೆನೇ ದೇವ, ಇದು ತಿಳ್ಕೊಂಡು ನಾನು ನಿನಗೆ ಕೊಡ್ತಾ ಇದ್ದೀನಿ, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವ. ಮೋಕ್ಷಕ್ಕೆ ಯೋಗ್ಯರು, ಮುಕುತಿ ಯೋಗ್ಯರು ಯಥಾರ್ಥವೆಂದರಿದು ಲಕುಮಿ ರಮಣ ನಿನಗೆ ಅರ್ಪಿಸಿ ಅನುದಿನ. ಮುಕ್ತಿ ಯೋಗ್ಯರು ನಿನಗೆ ಅನುದಿನ ತಾವು ಮಾಡಿದ ಪ್ರತಿಯೊಂದು ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡಿ ಭಕುತಿಯನ್ನು ಮಾಡಿ ನಲಿದಾಡುವರು. ಮುಕ್ತಿ ಯೋಗ್ಯರು ನಿನ್ನ ಮೇಲೆ ನಿನಗೆಲ್ಲ ಮಾಡಿದ ಪ್ರತಿ ಕೆಲಸವನ್ನು ನಿನಗೆ ಅರ್ಪಣೆ ಮಾಡಿ ಕಾಣಿಸುವ ಪ್ರತಿಯೊಂದರಲ್ಲಿ ನಿನ್ನನ್ನು ನೋಡಿ ಅವರು ನಿನಗೆ ಅರ್ಪಣೆ ಮಾಡಿ ಆನಂದದಿಂದ ನಲಿದಾಡ್ತಾ ಇದ್ದಾರೆ. ರುಕ್ಮಿಣಿಯ ಪತಿ ಕೃಷ್ಣ ಶ್ರೀರಂಗ ವಿಜಯ ವಿಠ್ಠಲನೇ ಅಕಳಂಕ ಚರಿತ, ನಿಷ್ಕಳಂಕವಾದ ಜೀವನ ಚರಿತ್ರೆನಿಂದು ಭಾರಕರ್ತ ನಮ್ಮೆಲ್ಲರನ್ನ ಹೊತ್ತುಕೊಂಡಿದ್ದಂಥ ಪವಿತ್ರಗೊಳಿಸುವಂಥ ನಮ್ಮ ಭಾರವನ್ನು ಹೊತ್ತಿರುವಂಥ ನಮ್ಮಪ್ಪ ನಿನ್ನ ಈ ಸಮರ್ಪಣ ಜ್ಞಾನವೇ ಯಥಾರ್ಥ ಜ್ಞಾನ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ. ಇವಾಗೆ ನಾನು ಏನು ಅರ್ಪಿಸುತ್ತಿದ್ದೇನೋ ಅದು ನಿನ್ನದು ಸ್ವಾಮಿ, ನೀನು ಕೊಟ್ಟಿದ್ದೆಲ್ಲ ನಿನಗೆ ಅರ್ಪಣೆ ಮಾಡ್ತೀನಿ, ಇದು ನಾನು ತಿಳ್ಕೊತಾ ಇದ್ದೀನಿ ಸ್ವಾಮಿ. ಇದನ್ನು ಅರಿತವನು ಪ್ರತಿದಿನ ಭಕ್ತಿ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಮುಂದಿನದ್ದು ತ್ರಿವಿಡ ತಾಳದಿಂದ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ನಿನ್ನೆ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ನಿಜವಾದ ವೈರಾಗ್ಯ ಅಂದರೆ ಏನು, ದೇವರನ್ನು ಬಾಹಿರ ಧ್ಯಾನದಲ್ಲಿಂದ ಪೂಜೆ ಮಾಡೋದು, ಅದರೊಳಗೆ ಅಖಿಲ ಬಗೆಯಿಂದ ತುಂಬಿ ನಾನು ಸಮರ್ಪಣ ಬಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳೋ ಸುಳಾದಿ ಅದರೊಳಗೆ ಮಟ್ಟತಾಳದವರೆಗೆ ತಿಳ್ಕೊಂಡಿದ್ವಿ. ತ್ರಿವಿಡ ತಾಳದರೊಳಗೆ ಮಂದಿರವನ್ನೇ ರಚಿಸಿ, ಒಂದು ಮಂದಿರವನ್ನು ರಚಿಸಿ, ಇದು ಬಾಹ್ಯವಾದ ಒಂದು ಪೀಠ ಅದು ಹಾಕಿ ರಚನೆ ಮಾಡಿರೋದು ಆಗ್ಬೋದು, ಅಥವಾ ನಮ್ಮ ಒಳಗಡೆ ಮಂದಿರವನ್ನು ರಚಿಸಿ ವೇದಿಕೆಯನ್ನು ಮಾಡಿ, ಒಂದು ಪೀಠ ಅದು ಹಾಕಿ ಒಂದು ಮಂದಿರ ರಚಿಸಿ ವೇದಿಕೆಯನ್ನು ಮಾಡಿ ಚಂದುಳ್ಳ ಗದ್ದುಗೆ ತಂದು ಹಾಕಿ ತತು ಉಪರಿ ಸುಂದರವಾಗಿದ್ದ ಅಹಿತಾ ಪ್ರತಿಮೆಯ, ಒಂದು ಒಳ್ಳೆ ಪ್ರತಿಮೆಯ ತಂದಿಟ್ಟು, ಸ್ವಾಮಿಯ ಒಳ್ಳೆ ಪ್ರತಿಮೆಯ ತಂದು ಕುಳ್ಳಿರಿಸಿ ಜಯ ಜಯವೆನ್ನುತ್ತಾ ಆ ಸ್ವಾಮಿ ಪ್ರತಿಮೆಯ ನೋಡ್ತಾ ಜಯ ಜಯಕಾರ ಮಾಡ್ಕೊತಾ ಮುಂದೊರೆದು ಪೇಳಿ ಅಲ್ಲಿ ವಿಧವ ತಿಳಿದು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಪಂಚಾಮೃತ ದೇವರಿಗೆ ಪಂಚಾಮೃತ ಮಾಡಿ ಚಂದದಿಂದಲೇ ವಾರಿ ಮಜ್ಜನ ನೀರಿಲಿಂದ ಮತ್ತು ಅಭಿಷೇಕ ಮಾಡಿ ಮಂತ್ರೋಕ್ತದಲ್ಲಿಂದ ಕುಂದದ ಆಭರಣಗಳು, ಎಲ್ಲ ಆಭರಣಗಳು, ಪರಿಯ ಗಂಧ ಕುಸುಮ ಧೂಪ ದೀಪ ಎಲ್ಲ ನೈವೇದ್ಯಗಳು, ಎಲ್ಲ ಅಂದವಾಗಿದ್ದ ನೈವೇದ್ಯವೆಲ್ಲ ತಂದಿಟ್ಟು ಪಾನೀಯ ಆಚಮನ ಆಪೋಷಣ ಗಂಧ ವೇಳ್ಯ ಪಾದುಕೆ ಮಿಕ್ಕಾದ ಯಾವುದು ಬಿಡಲಾರ್ದಾಗೆ ಷೋಡಶೋಪಚಾರಗಳನ್ನೆಲ್ಲ ಮಾಡಿ ಸಮರ್ಪಣೆ ಮಾಡಿ ಆ ಬಗೆ ಅಂದವ ನಾನರಿಯನು ಅಂತ ಹೇಳ್ತಾರೆ. ಅಂದರೆ ಒಂದು ಮಂದಿರ ರಚನೆ ಮಾಡಿ ಹೊರಗಡೆ ನಿನಗೆ ಎಲ್ಲ ಷೋಡಶೋಪಚಾರಗಳು ಮಾಡೋ ಬಗೆ ನನಗೆ ಗೊತ್ತಿಲ್ಲಪ್ಪ, ಬಾಹಿರದ ಅರ್ಚನೆಯ ತಿಳಿಯೇ ನನಗೆ ಹೊರಗಡೆ ಮಾಡೋ ಅರ್ಚನೆ ಗೊತ್ತಿಲ್ಲ, ಧ್ಯಾನದಿಂದ ಪೂಜಿಪದೆಂತೂ ಧ್ಯಾನದಲ್ಲಿಂದ ಪೂಜನೆ ಮಾಡ್ತೀವಿ ಅಂತ. ಇದು ಬಹಳಷ್ಟು ಜನ ಹೇಳ್ತಾರೆ, ನಾವು ಧ್ಯಾನದಲ್ಲಿ ಹೃದಯ ಮಂಟಪದಲ್ಲಿ ಸ್ವಾಮಿಯನ್ನು ಕೂಡಿಸಿ ನಿಂದಿರಿಸಿ ಆತನ್ನು ಷೋಡಶೋಪಚಾರಗಳಲ್ಲೆಲ್ಲ ಅದನ್ನು ಕರೆದು ಆಚಮನ ಮಾಡಿಸಿ ಅದು ಒಳಗೆ ತನ್ನ ಕೂಡಿಸಿ ಪೀಠಕ್ಕೆ ಪೂಜೆ ಮಾಡಿ ಆಮೇಲೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ
ಮನಸ್ಸಿನಲ್ಲಿ ಧ್ಯಾನದರೊಳಗೆ ಮಾಡ್ಲಿಕ್ಕೆ ಏನು ಹೇಳ್ರಿ, ಬಂಗಾರದ ಕೊಡಲಿಂದ ಕೂಡ ಅಭಿಷೇಕ ಮಾಡ್ಬೋದು. ಹಾಲು ಹಣ್ಣುಗಳು ನಮಗೆ ಏನೇನು ಅನ್ನಿಸ್ತದೋ ಮನಸ್ಸಿನಾಗೆ ಅದು ಎಲ್ಲ ಸ್ವಾಮಿ ಕೊಟ್ಟಿದ್ದು ಅಂತ ಅನ್ಕೋತಾ ಅದರಲ್ಲಿಂದ ಪಂಚಾಮೃತ ಅಭಿಷೇಕ ಇವೆಲ್ಲ ಮಾಡಬಹುದು ಅಂತೇಳಿ ನಾವೆಲ್ಲರೂ ಹೇಳ್ತಾ ಇರ್ತಾರೆ. ಅದೇ ಹೇಳೋದು, ಧ್ಯಾನದಿಂದ ಪೂಜಿಪೆನೆಂದು ಹೃದಯದಲ್ಲಿ ಮಂದಮತಿಗ ನಾನು ದಂಬಕವನೇ ತೋರಿ ಮಂದಿಯ ಕಣ್ಣಿಗೆ ನಿರ್ಮಳನು, ಹೊರಗಿನವರ ಕಣ್ಣಿಗೆ ನಿರ್ಮಳನಾಗಿದ್ದೀನಾಗಲಿ ಒಳಗಡೆ ನಾನು ಮಾಡಬೇಕು ಎಂಬುದು ನನಗೆ ತಿಳಿಸು ಸ್ವಾಮಿ ಎನಿಸಿದನು ಹರಿ ನಿನ್ನ ಪರಮಯ್ಯ. ಇಂದಿನ ಜನುಮಕ್ಕೆ ಈ ಪರಿ ಆದರೂ ಮುಂದಿನ ಜನ್ಮಕ್ಕೆ ಒಲಿದೆ ನೀನೇ ಬಂದು ಸೋತ್ತಮರಾದ. ಈ ಥರ ನಾನು ಮನಸ್ಸಿನಾಗಿರಲಿ, ಮುಂದಿನ ಜನ್ಮದೊಳಗೆ ನನಗೆ ಒಳ್ಳೆ ಗುರುಗಳಲ್ಲಿಂದ ಅದು ಎಲ್ಲ ತಿಳಿಸಿ. ಹೊರಗಡೆ ಮಾಡೋ ಪೂಜೆ ಇವಾಗ ಮಾಡ್ತಾ ಇದ್ದೀನಿ, ಒಳಗಡೆ ಮಾಡೋ ಪೂಜೆ ತಿಳಿಸು ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಹೊರಗಡೆ ಮಾಡೋ ಪೂಜೆಗಳು ಏನೇ ತಿಳ್ಕೊಬೇಕು ಅಂತಂದರೆ ಕೂಡ ಗುರು ಕರುಣೆ ಇರಬೇಕು. ಆ ಗುರು ಕರುಣೆಯಿಂದ ಮುಂದಿನ ಜನ್ಮದೊಳಗೆ ನನಗೆ ತಿಳಿಸು ಅಂತ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಬಿಟ್ಟರೆ ನನಗೆ ಬಂದು ಇಲ್ಲಪ್ಪ, ನನ್ನ ಸೌಭಾಗ್ಯ ನೀನೇ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆವ ಪದಾರ್ಥವೋ ಆವಾವ ರಸಗಳು, ಯಾವ ಪದಾರ್ಥಗಳು ನಿನಗೆ ಏನೇನು ನೈವೇದ್ಯ ಇಟ್ಟರೆ ಯಾವ್ಯಾವ ರಸಗಳಂತ ಹೇಳಬೇಕು, ಯಾವ್ಯಾವ ತತ್ವಾಭಿಮಾನಿ ದೇವತೆಗಳು ಎಲ್ಲೆಲ್ಲಿ ಇರ್ತಾರೋ ಆವ ಸ್ವಮೂರ್ತಿಯೋ ಆವಾವ ಗುಣವಧಿಕವಾಗಿಪ್ಪದೋ, ಎಷ್ಟು ಗುಣಗಳಲ್ಲಿಂದ ನೀನು ಅಧಿಕವಾಗಿದ್ದಿ ಅಂತೇಳಿ ಯಾವ ಸ್ಥಾನದಲ್ಲಿ ನೀನು ಯಾವ್ಯಾವ ರೂಪದಲ್ಲಿಂದ ಬರ್ತಾ ಇದ್ದೀಯೋ ಮತ್ತು ಆವಾವದಿಂದಲೇ ತಿರುಗಿ ಸೇರುವುದು. ಈ ಒಳಗೆ ಇದ್ದ ಸ್ವಾಮಿ ಆ ಒಂದೊಂದು ಪದಾರ್ಥದಲ್ಲಿ ಇದ್ದ ಸ್ವಾಮಿ ಮತ್ತು ಅದನ್ನು ಒಳಗೆ ಆತನ್ನು ಏಕೀಭೂತ ಮಾಡೋದು, ಇದು ಎಲ್ಲ ಆವನು ಎತ್ತನು ಆವನು ಬೊಂಜಿಪ. ಯಾವನು ನನ್ನ ಕೈಲಿಂದ ಎತ್ತಿಸ್ತಾನೆ, ಯಾವನು ತಿಂತಾ ಇದ್ದಾನೆ ಒಳಗಡೆ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಸ್ವಾಮಿಯ ಬುಂಜನೆ ಮಾಡ್ತಾ ಇದ್ದಾನೆ, ಆವನಿಂದಲೇ ಅವಕಾಶಪ್ರದ ಉಂಟು. ಯಾರಲಿಂದ ಇವೆಲ್ಲ ಬರ್ತಾ ಇದ್ದದ ನನಗ, ಯಾವ ಭಾಗ್ಯ ಇದು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದದ ಈ ಭಾಗ್ಯದಿಂದ, ಯಾವ ಸ್ಥಾನದಲ್ಲಿ ಆವನಾದರೂ ಕರ್ತ, ಯಾರು ಕರ್ತ ಅಪ್ಪ ಇಲ್ಲಿ ಮಾಡಿಸುವಾತ ನೀನು, ನನ್ನ ಕೈ ಹಿಡಿದು ಮಾಡಿಸ್ತಾ ಇದ್ದಿ. ಒಳಗೆ ತತ್ವಾಭಿಮಾನಿ ದೇವತೆಗಳಲ್ಲಿಂದ ಪ್ರತಿಯೊಂದು ಕೆಲಸ ಮಾಡಿಸ್ತಾ ಇದ್ದಿ. ರಸಗಳಲ್ಲಿ ಸ್ವಾಮಿ ನೀನೇ ಇದ್ದಿ, ಪದಾರ್ಥಗಳಲ್ಲಿ ನೀನೇ ಇದ್ದಿ, ಆ ಪದಾರ್ಥಗಳ ಅಭಿಮಾನಿ ದೇವತೆಗಳ ಒಳಗೆ ನೀನು ನಿಂತಿದ್ದೀಯಪ್ಪ. ನೀನು ಅದು ಮಾಡಿಸ್ತಾ ಇದ್ದಿ, ನೀನೇ ಕರ್ತ, ನೀನು ನಮ್ಮ ಕೈಲಿಂದ ನಮ್ಮ ಕರ್ಮ ಮಾಡಿಸ್ತಾ ಇದ್ದಿ. ಇದು ನಾಹಂಕರ್ತ ಅಂತ ಹೇಳ್ತೀವಿ, ಶ್ರೀಹರಿಯೇ ಕರ್ತ, ನಾನು ಮಾಡ್ತಾ ಇಲ್ಲ, ಇದು ನೀನು ಒಳಗೆ ನಿಂತು ಮಾಡಿಸ್ತಾ ಇದ್ದೀಯಪ್ಪ ಅಂಥೇಳಿ. ಆವನ ಭಯದಿಂದ ಯಾವತ್ತೂ ಜೀವಕ್ಕೆ ಒದಗೋದು, ಈ ಆವನು ನೋಡುವ ಆವನಿಂದಲೇ ಕ್ಷುದಿ, ಯಾವನಿಂದಲೇ ಈ ಹಸಿ ತೃಷ ಇವೆಲ್ಲ ಯಾವನಿಂದಲೇ ಅಪ್ಪ ಇದನ್ನೆಲ್ಲ ತೆಗೆಯೋದು, ಯಾರಿಂದ ಈ ವಿಧ ತಿಳಿದು ಕೊಡುವ ಅರ್ಪಣೆ ಎಲ್ಲ ನಿನ್ನದೇ, ನೀನು ಕೊಡ್ತಾ ಇದ್ದಿ. ಈ ರಸಗಳಲ್ಲಿ ನೀನೇ ಇದ್ದಿ, ಈ ಪದಾರ್ಥಗಳಲ್ಲಿ ನೀನೇ ಇದ್ದಿ, ಈ ಕೈಯಲ್ಲಿ ನೀನೇ ಇದ್ದಿ. ನಾನು ತಗೊಂಡು ಊಟ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕೈ ಒಳಗೆ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ನೀನು ನನ್ನ ಒಳಗೆ ತಗೊಂಡು ಅದನ್ನು ಬುಂಜಿಸಿ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಏನೇನು ಬೇಕೋ ಅದು ಕೊಟ್ಟು ಈ ಜೀವಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗಿ ಕೊಡ್ತಾ ಇದ್ದೀಯೋ, ನಿನಗೆ ಎಲ್ಲ ಅರ್ಪಣೆ ಮಾಡಬೇಕಪ್ಪ ನಾನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಆದಿತಾಳದೊಳಗೆ ಸೃಷ್ಟಿ ಪ್ರಾರಂಭದಲ್ಲಿ ಸರ್ವರಸಗಳು, ಸೃಷ್ಟಿ ಪ್ರಾರಂಭದಲ್ಲಿ ನೀನು ಎಲ್ಲ ರಸಗಳನ್ನು ಮೊದಲು ಹುಟ್ಟಾಕ್ತೀಯ. ರಸಗಳಲ್ಲಿ ಸೃಷ್ಟಾ ನಿನ್ನಿಂದಲೇ ನಿರ್ಮಾಣವ ಮಾಡಿದನೆಂದು ನೀನೇ ನಿರ್ಮಾಣ ಮಾಡ್ತಾ ಇದೀಯಪ್ಪ ಸೃಷ್ಟಿ ಪ್ರಾರಂಭದಲ್ಲಿ. ಅಷ್ಟರ ಒಳಗೆ ಅದಾದಮೇಲೆ ಅದರೊಳಗೆ ತಾತ್ವಿಕ ದೇವತೆಗಳು ಅಂದರೆ ತತ್ವಾಭಿಮಾನ ದೇವತೆಗಳನ್ನು ಇಟ್ಟಿದ್ದಿ, ಅಲ್ಲಿ ನೀನೇ ವಾಸ. ಒಂದೊಂದು ರಸಗಳಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟು ಅದರೊಳಗೆ ಮತ್ತು ನೀನೇ ವಾಸವಾಗಿದ್ದಿ. ಉಳ್ಳ ಪದಾರ್ಥದಲ್ಲಿ ತುಷ್ಟನಾಹ ಹರಿ ನಿತ್ಯ ತೃಪ್ತನೆಂದು, ಅವನಿಗೆ ನಾನು ನೈವೇದ್ಯ ಕೊಡ್ತಾ ಇದ್ದೀನಿ ಅಂದರೆ ಅವನಿಗೆ ಬೇಕಾಗಿದ್ದು ಏನೂ ಇಲ್ಲ ಅಲ್ಲಿ, ನೀನು ನಿತ್ಯ ತೃಪ್ತನಪ್ಪ. ಇಷ್ಟೇ ಮಾತುರ ಬಲ್ಲೆ, ಇದಕ್ಕಿಂತ ಅಧಿಕವರಿ ಇದು ಮಾತ್ರ ನನಗೆ ಗೊತ್ತು. ಎಲ್ಲ ರಸಗಳನ್ನು ನೀನು ಹುಟ್ಟಾಕಿದ್ದಿ, ಅದರೊಳಗೆ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟಿದ್ದಿ, ಎಲ್ಲ ಪದಾರ್ಥಗಳಲ್ಲಿ ಒಂದೊಂದು ಅಭಿಮಾನಿ ದೇವತೆಗಳನ್ನು ಇಟ್ಟು ಒಳಗೆ ನೀನೇ ನಿಯಾಮಕ, ನೀನು ಅವರಲ್ಲಿಂದ ಕೆಲಸಗಳು ಮಾಡಿಸ್ತಿದ್ದಿ, ಅವರಲ್ಲಿಂದ ರುಚಿಗಳನ್ನು ಕೊಡ್ತಾ ಇದ್ದಿ, ಅವರಲ್ಲಿಂದ ನನಗೆ ಕೂಡ ಏನು ಬೇಕು ಎಂಬುದು ತಿಳ್ಕೊಂಡು ನನಗೆಲ್ಲ ಕೊಡ್ತಾ ಇದ್ದೀಯೋ ಸ್ವಾಮಿ. ಇಷ್ಟೇ ಮಾತುರ ಬಲ್ಲೆ, ಇದಕ್ಕಿಂತ ಅಧಿಕ ನನಗೇನೂ ಗೊತ್ತಿಲ್ಲ. ಸ್ಪಷ್ಟವಾಗಿದ್ದ ವೇದ ಮಂತ್ರಗಳು ನನಗೆ ಬರೋದಿಲ್ಲ. ಪೊಟ್ಟೆಯೊಳಗಿನ ಅನ್ನ ಹರಿ ಪಚನ ಮಾಡುವ ಒಂದಿಷ್ಟು ಬಿಡದೆ ಸರ್ವಜೀವರಲ್ಲಿ ಎಂದು. ಅಷ್ಟಕರ್ತೃತ್ವ ದೇವ, ಎಲ್ಲ ಕರ್ತೃತ್ವಗಳು ನಿಂದೆ.
ಹೊಟ್ಟೆ ಒಳಗಿನ ಅನ್ನ ನೀನೇ ಪಚನ ಮಾಡ್ತಿದ್ದಿ, ಹೊಟ್ಟೆ ಒಳಗೆ ಕೊಡೋತ ನೀನೇ, ಆದಮೇಲೆ ಅರಗಿಸೋ ಆತ ನೀನೇ, ಒಳಗೆ ಪಚನ ಮಾಡುವಾತ ನೀನೇ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟು ಬಿಟ್ಟು ನನಗೆ ವೇದ ಮಂತ್ರಗಳು ಬರೋದಿಲ್ಲ. ಅಂಗುಷ್ಠಪೂರ್ಣನೆಂದು, ಒಳಗೆ ಅಂಗುಷ್ಠಪೂರ್ಣನಾಗಿ ನೀನು ನನ್ನ ಹೃದಯಾಕಾಶದಲ್ಲಿ ಇದ್ದೀಯಪ್ಪ, ಯಾರಿಗಾದರೂ ಕೂಡ ನೀನೇ ಗತಿ ಅಂಥೇಳಿ. ಒಂದರಿತರೆ ಒಂದು ತಿಳಿಯೆ, ಒಂದು ತಿಳ್ಕೊಂಡ್ರೆ ಇನ್ನೊಂದು ಗೊತ್ತಿಲ್ಲ ನನಗೆ. ಭಕ್ತವತ್ಸಲ ತಂದೆ ವಿಜಯ ವಿಠಲ, ನಿನ್ನವರೊಳಗಿಡು, ನಿನ್ನ 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 ಭಕ್ತರರೊಳಗಿಡು, ನಿನ್ನವರೊಳಗಿಡಪ್ಪ ನನ್ನ. ಒಂದು ತಿಳಿದರೆ ಒಂದು ತಿಳಿದಿಲ್ಲ ನನಗೆ. ವಿಜಯದಾಸರೇ ಹಾಗಂತ ಇದ್ದಾರೆ ಅಂದರೆ ನಮಗೆ ಏನು ಗೊತ್ತಿದೆ ಎಂಬುದನ್ನು ಆಲೋಚನೆ ಮಾಡೋಣ ನಾವು. ಏನೂ ಗೊತ್ತಿಲ್ಲ ನಮಗೆ, ಸ್ವಾಮಿ ಮಾಡಿಸ್ತಾನೆ ಅಂತ ಹೇಳ್ತೀವಿ. ಆಗಲಿ ಒಂದು ಕ್ಷಣದಲ್ಲಿ ನಾನು ಮಾಡಿದೆ, ನಾನು ತಂದೆ, ನಾನು ಹೋದೆ, ನನಗೆ ದೇವರು ಏನು ಸಿಗಲಿಲ್ಲ, ಅಯ್ಯೋ ಇದು ಬರ್ತದಾ ಇಲ್ಲ, ಇಷ್ಟು ಹೇಳ್ತಾ ಇರ್ತೀವಲ್ಲ ನಾವು. ಅದಕ್ಕೆ ಒಂದು ಅರಿತರೆ ಒಂದು ಅರಿಯೇ, ಒಂದು ತಿಳ್ಕೊಂಡ್ರೆ ಇನ್ನೊಂದು ಗೊತ್ತಿಲ್ಲಪ್ಪ ಸ್ವಾಮಿ. ಇದು ಒಂದು ಹೇಳೋಣ ದೇವರಿಗೆ, ಸ್ವಾಮಿ ನೀನು ನಿನ್ನವರೊಳಗೆ ಇಡು ಅಪ್ಪ, ನಿನ್ನ ಭಕ್ತರರೊಳಗೆ ನನ್ನ ಇಡು, ನನಗೆ ಸಾಧನೆ ಮಾಡಿಸು, ನೀನೇ ಮಾಡಿಸೋ ಆತ ಅಂಥೇಳಿ ಕೊನೆಗೆ ನಿನಗೆ ಅರ್ಪಣೆ ಆದರೂ ಮಾಡುವಷ್ಟು ಶಕ್ತಿ, ನಿತ್ಯ ಮಾಡುವ ಕೆಲಸಗಳೆಲ್ಲ ನೀನು ಒಳಗೆ ನಿಂತು ಮಾಡಿಸ್ತಾ ಇದ್ದೀ ಎಂಬ ಆ ಎಚ್ಚರ ನನಗೆ ಸದಾ ಕಾಲ ಕೊಡು. ಅಥವಾ ಅದು ನನ್ನ ಜೀವನ ಯೋಕ್ತಿಗೆ ಆಗಲಿಲ್ಲ, ಒಂದು ಕ್ಷಣಕಾಲ ಒಂದು ದಿನ ಬಂದರೆ ಕೂಡ ಬೆಳಗ್ಗೆಲಿಂದ ರಾತ್ರಿವರೆಗೆ ಮಾಡಿದ್ದ ಪ್ರತಿಯೊಂದು ಕರ್ಮಗಳು ನೀನೇ ಮಾಡಿಸ್ತಾ ಇದ್ದೀ ಅಂಥೇಳಿ ನಿನಗೆ ಅರ್ಪಣೆ ಮಾಡುವಷ್ಟು ಭಾಗ್ಯ ನನಗೆ ಕೊಡು ಅಂಥೇಳಿ ನಾವೆಲ್ಲರೂ ಬೇಡ್ಕೋಬೇಕು. ಇಲ್ಲಿ ವಿಜಯದಾಸರು ನಮಗೆಲ್ಲರಿಗೂ ಎಚ್ಚರ ಕೊಡ್ತಾ ಇದ್ದಾರೆ. ಸ್ವಾಮಿ ಒಳಗೆ ನಿಂತು ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಎಲ್ಲ ಕೆಲಸಗಳು, ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಕೂಡ ನಾನು ಮಾಡಿದೆ ಎಂಬುದು ಬಂದುಬಿಡ್ತು ಅಂದರೆ ಅಲ್ಲಿ ಹಾಗೇ ಹೋಯಿತು. ಇಲ್ಲಿ ಒಳಗೆ ನಿಂತು ಸ್ವಾಮಿನೇ ನಮ್ಮ ಸರಿಗೆ ಮಾಡಿಸ್ತಾ ಇದ್ದಾನೆ. ಇದು ತಿಳ್ಕೊಂಡು ನಾವು ಪೂಜೆ ಮಾಡಿದರು, ಅಭಿಷೇಕ ಮಾಡಿದರು, ಪಂಚಾಮೃತ ಅಭಿಷೇಕ ಮಾಡಿದರು, ನೈವೇದ್ಯ ಮಾಡಿದರು, ಊಟ ಮಾಡಿದರು, ಏನು ಮಾಡಿದರೆ ಕೂಡ ಇದನ್ನು ನಾವು ನಿತ್ಯ ತಿಳ್ಕೊಂಡು ಅವನಿಗೆ ಅರ್ಪಣೆ ಮಾಡಬೇಕು. ನಮ್ಮ ಹೃದಯದೊಳಗೆ ಇದ್ದ ಸ್ವಾಮಿನ, ಆ ಪದಾರ್ಥಗಳಲ್ಲಿದ್ದ ಸ್ವಾಮಿನ ಏಕೀಭೂತ ಮಾಡಬೇಕು. ಆವಾಗೇ ನಮಗೆ ನಿಜವಾದ ಒಂದು ಸ್ವಲ್ಪ ಸಾಧನೆ ಆದರೂ, ಅಂದರೆ ಆ ಕ್ಷಣಕ್ಕೆ ನಾವು ಮಾಡಿದರೆ ಕೂಡ ಸ್ವಲ್ಪ ಸಾಧನೆ ಮಾಡಿದಂಗಾಗತ್ತೆ. ಇದರೊಳಗೇನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ. ಸ್ವಾಮಿ ಒಳಗೆ ನಿಂತು ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ಜಯ ವಿಜಯರಾಯ. ಹರಿಯೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.